ಹಾಯ್ ಹಲೋ ಗುಡ್ ಮಾರ್ನಿಂಗ್. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಮೊದಲ ಏನು ಮಾಡಿದ್ದಪ್ಪ ಅಂತಂದ್ರೆ ಎಲ್ಲಿ ತನಕ ವಿಡಿಯೋ ಮಾಡಿದ್ದಪ್ಪ ಅಂದ್ರೆ ನೋಡಿರಿ, ಮೊದಲು ಎಲ್ಲಿ ತನಕ ವಿಡಿಯೋ ಮಾಡಿದ್ದಪ್ಪ ಅಂದ್ರೆ ಈ ಲಿಂಟಲ್ ಹಾಕ್ಕೊಂಡಿದ್ರಲ್ಲ, ಸೊ ಆವಾಗ ಮಾಡಿದ್ದೆ ವಿಡಿಯೋ ಯಾವ ರೀತಿ ಹಾಕ್ಕೊಂಡಿದ್ರು, ಎಷ್ಟು ಚಿಲ್ ಖರ್ಚು ಆಯ್ತು ಅದನ್ನೆಲ್ಲ ನಿಮ್ಗೆ ಹೇಳಿದ್ದೆ. ಸೊ ಅದಾದ ಮ್ಯಾಗ ಒಂದು 4-5 ದಿನ ಕ್ಯೂರಿಂಗ್ ಮಾಡಿದೆ. ಅವಾಗೇನು ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಅಂತಂತ ಬಿಟ್ಟೆ. ಇವಾಗ ಕಟ್ಕೊಳಕ್ಕೆ ಬಂದಿದ್ರು. ಸೊ 2 ದಿನದಾಗ 2ರಿಂದ ಹೆಚ್ಚು ಕಮ್ಮಿ 2-2.5 ದಿನದಾಗ ನೋಡಿರಿ ಇಷ್ಟು ಕಣ್ಣು ಕಟ್ಕೊಂಡ್ರೆ. ಸುತ್ತ ಎಲ್ಲ ಕಟ್ಕೊಂಡ್ರೆ 2 ದಿನ ಬೇಕು ಇವ್ರಿಗೆ ಕಟ್ಕೊಳಕ್ಕೆ, 2 ದಿನ ಬೇಕಾಗುತ್ತೆ. ಒಂದು ಅರ್ಧ ದಿನದಾಗ ನಿನ್ನೆ ಅದೊಂದು ಚೂರು ಕಟ್ಕೊಂಡ್ರೆ ಹೊರಗಿಂದ. ಸೊ 2-2.5 ದಿನದಾಗ ಹೊರಗಿಂದೆಲ್ಲ ಮುಗಿಸ್ಕೊಂಡು ಸೊ ಒಳಗೆ ಕೈ ಹಚ್ಚಾರೀಗ. ಸೊ ಇವತ್ತು ಫೈನಲ್ ಆಗುತ್ತೆ. 3 ಡೇಸ್ ಅಥವಾ 4 ಡೇಸ್ ಬೇಕಾಗುತ್ತೆ ಒಳಗಿನ ಕಟ್ಕೊಳಕ್ಕೆ. ಡೈಲಿ ಕರೆಕ್ಟಾಗಿ ಬಂದ್ರಪ್ಪ ಅಂದ್ರೆ 2 ದಿನ ಒಂದು ಮೂರು ಜನ ಮೇಸ್ತ್ರಿಗಳಿದ್ದು ಡೈಲಿ ಬಂದ್ರಪ್ಪ ಅಂದ್ರೆ 1 ದಿನ ಹೊರಗೆ ಆರಾಮ್ ಕಟ್ಕೋಬೋದು. ಒಳಗಿಂದ 1 ದಿನ ಕಟ್ಕೋಬೋದು. ಭಾಳ ಅಂದ್ರೆ 1 ದಿನ ಎಕ್ಸ್ಟ್ರಾ ಅಂದ್ರೆ 3 ದಿನ ಆರಾಮ್ಸಿ ಕಟ್ಕೊಂಡ್ಬಿಡ್ಬೋದು. ಸೊ ಸ್ವಲ್ಪ ಇಲ್ಲಿ ಲೇಟ್ ಆಯ್ತು, ಮಳೆ ಬಂತು. ಸೊ ನಿನ್ನೆ ಸಿಕ್ಕಾಪಟ್ಟೆ ಮಳೆ, ಅದ್ರ ಸಂಬಂಧ ಸ್ವಲ್ಪ ನಿಂತ ಕೆಲಸ. ಏನಪ್ಪ ಇಷ್ಟು ದಿನ ಸಿಕ್ಕಾಪಟ್ಟೆ ಬಿಸಿಲಿದ್ದು, ನಿನ್ನೆ ಸಡನ್ನಾಗಿ ಮಳೆ ಬಂತು. ಪೂರಾ ವಾತಾವರಣ ಚೇಂಜ್ ಆಗಿತ್ತು. ಬಟ್ ಇವತ್ತು ಹೊಳ್ಳಿ ಬಿಸಿಲು ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಬಿಸಿಲು ನೋಡಿರಿ. ಇವಾಗ ಸುತ್ತೆಲ್ಲ ಇವಾಗ ಕಟ್ಕೊಂಡಾರ. ಇವಾಗ ಕ್ಯೂರಿಂಗ್ ಮಾಡಕ್ಕೆ ಬಂದೀನಿ. ನೋಡಿರಿ ನೀರು ಬಿಡತ್ತೀನಿ, ಎಲ್ಲ ಗೋಡಿಗೆ ಆಲ್ಮೋಸ್ಟ್ ಎಲ್ಲ ಬಿಟ್ಟೇನಿ. ಇವಾಗ ಒಂದು ಚೂರು ಅಷ್ಟು ಬಿಟ್ಕೊಂಡು ಎಳೆದು ಬಿಡ್ತೀನಿ. ಸ್ಟಾರ್ಟಿಂಗ್ ಏನಿತ್ತಪ್ಪ ಅಂದ್ರೆ ಬಡ ಅಲ್ಲಿ ಮ್ಯಾಗ ಹತ್ತಿ ಬರ್ತಿದ್ದೆ, ಈಸಿ ಇಕ್ಕಿತ್ತು. ಬಟ್ ಇವಾಗ ಏಣಿ ಹಾಕ್ಕೊಂಡು ಹತ್ತಿ ಇಳಿದು ಭಾಳ ವಜ್ಜಾಗುತ್ತೆ. ಇರಲಿ. ಸೊ ಇವತ್ತು ಫೈನಲ್ ಆಗುತ್ತೆ. ಇವತ್ತು ಫೈನಲ್ ಮಾಡಿ ಫೈನಲ್ ಔಟ್ಪುಟ್ ಯಾವ ರೀತಿ ಬಂದಿರ್ತದೆ ಅಂತ ತೋರಿಸ್ತೀನಿ. ಸೊ ವಾಪಸ್ ನಾನು ನನ್ನ ಕಡೆ ಆಲ್ರೆಡಿ 1,000 1,000 to 1,500 ಇಟ್ಟಂಗೆ ಉಳಿದಿದ್ದು. ಅದಾದ್ಮ್ಯಾಗ 2,500 ಇಟ್ಟಂಗೆ ತರಿಸಿದೆ. ನೋಡಿರಿ ಒಳಗೆಲ್ಲ ಹಾಕ್ಕೊಂಡಾರ ನಿನ್ನೆ ತಪಾಶಿ. ಹೊರಗೂ ಇನ್ನಷ್ಟು ಅದಾವೆ ಇಟ್ಟಂಗೆ. ಉಳಿಬೋದು, ನನ್ನ ಅನಿಸಿಕೆ ಪ್ರಕಾರ ಉಳಿಬೋದು ಅಂತ ನನಗೆ ಅನಿಸುತ್ತೆ. ನೋಡೋಣ ಏನಾಗತ್ತೆ ಅಂತೇಳಿ. ಬರ್ರಿ ಈ ಕಡೆ ತೋರಿಸ್ತೀನಿ ನಿಮಗೆ. ನಿನ್ನೆ ಆಲ್ರೆಡಿ ಉಸುಗು ಸ್ಟಾಕ್ ಮಾಡಿಸ್ಬಿಟ್ಟೀನಿ, ನೋಡ್ಬೋದು ನೀವು. ಇಲ್ಲೇ ಅಂದ್ರೆ ಬೆಳಗ್ಗೆ ಬಂದು ಮತ್ತು ಉಸು ಹಾಕ್ಕೊಳಕ್ಕೆ ಒಂದು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು, ಮತ್ತು ಇಟ್ಟಂಗೆ ಹಾಕ್ಕೊಳಕ್ಕೆ ಟೈಮ್ ವೇಸ್ಟ್ ಮಾಡೋದು ಮಾಡೋದು ಬೇಡ ಅನ್ನೋ ಸಂಬಂಧ ಜಲ್ದಿನ ರಾತ್ರಿ ಸಂಜೆ ಮುಂದೆ ಹೋಗೋ ಮುಂದೆ ಬಡ ಉಸು ಹಾಕ್ಕೊಂಡು ಒಂದಿಷ್ಟು ಇಟ್ಟಂಗೆ ಇಟ್ಟು ಹೋಗ್ಬಿಡ್ರಿ ಅಂತ ಹೇಳ್ಬಿಟ್ಟೆ. ಸೊ ಬೆಳಗ್ಗೆ ಸದಾ ಬಂದು ಬರೀ ಏನಿಲ್ಲ, ಸಿಮೆಂಟ್ ಹಾಕೋದು, ಕಲಿಸೋದು, ಚಲೋ ಮಾಡೋದು ಬಡ ಹಾಕ್ಕೊಂಡು. ಸೊ ಓಕೆ, ನೋಡೋಣ. ಮಧ್ಯಾಹ್ನ ಮ್ಯಾಗ ನಿಮ್ಗೆ ಭೇಟಾಕಿನಿ. ಸೊ ಅಲ್ಲೇ ಆಲ್ರೆಡಿ ಪ್ಲಿಂತ್ ಆಗೈತಿ. ಅವ್ರು ಇನ್ನೂ ಪ್ಲಿಂತ್ ಇದಾಗಬೇಕು, ಪ್ಲಿಂತ್ ಬೀಮ್ ಆಗ್ಬೇಕು. ಅವ್ರು ಆಲ್ರೆಡಿ ನಿನ್ನೆ ಅವ್ರ ಪ್ಲಿಂತ್ ಬೀಮ್ ಆತ, ನೋಡ್ಬೋದು ನೀವು. ಅನ್ಬೇಕು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಓಕೆ, ಪ್ಲಿಂತ್ ಬೀಮ್ ಆತ. ಅಲ್ಲಿ ಇನ್ನೊಂದು ಬಿಲ್ಡಿಂಗ್ ಸೈಟ್ 2 ಅಂತ ಹೇಳಿದ್ನಲ್ಲ, ಅದು ಆಲ್ರೆಡಿ ಮೊನ್ನೆ ಸ್ಲ್ಯಾಬು ಆಗ್ತದ. ಸೊ ಅದನ್ನು ತೋರಿಸ್ತೀನಿ ಸ್ಲ್ಯಾಬ್. ಓಕೆ, ಆಮೇಲೆ ಬಿಟ್ಟಾಕಿನಿ. ಓಕೆ, ವೆಲ್ಕಮ್ ಬ್ಯಾಕ್. ಇದು 2 ದಿನ ಬಿಟ್ಟು ಸೊ ಸುತ್ತ ಎಲ್ಲ ಕಟ್ಕೊಂಡು ಮುಗಿಸ್ಯಾರ. ಕಟ್ಕೊಂಡೆಲ್ಲ ಆದಮ್ಯಾಗ ಒಂದು 2 ದಿನ ಕ್ಯೂರಿಂಗ್ ಆದಮ್ಯಾಗ ಸೊ ಎಲ್ಲ ಕಾಲಮನ್ನು ತುಂಬಿಸೀನಿ. ಕಾಲಮ್ ಎಲ್ಲ ತುಂಬಿಸಿ ಸೊ ಇವತ್ತು ನೀನೆಲ್ಲ ಉಚ್ಕೊಂಡು ಹೋದ್ರೆ ಇವತ್ತು ನೀರು ಹೊಡ್ಯಾತೀನಿ. ಸೊ ನಿನ್ನೆ ಒಂದೇ ಟೈಮ್ ಹೊಡಿದ್ದೆ, ಮಣ್ಣಿನೂ ಒಂದೇ ಟೈಮ್ ಹೊಡಿದ್ದೆ. ಅಂದರೆ ಮಣ್ಣು ಬಡ್ಕೊಂಡಿದ್ರು ನಿನ್ನೆ ಎಲ್ಲ ಮಣ್ಣಿನ ಹಾಕೊಂಡ್ಬಿಟ್ರೆ ಕಾಲಮ್ಗೆ. ಸೊ ನೀನೆಲ್ಲ ಉಚ್ಕೊಂಡು ಹೋದ್ರೆ ನೋಡ್ಬೋದು. ಇಲ್ಲೆಲ್ಲ ಲೆಂಟಲೆಲ್ಲ ಉಚ್ಕೊಂಡ್ಬಿಟ್ರೆ, ಇದೆಲ್ಲ ಸ್ಲ್ಯಾಬ್ ಗಿಬೆಲ್ಲ ಉಚ್ಕೊಂಡ್ಬಿಟ್ರೆ. ಸೊ ನೋಡ್ಬೋದು ನೀವು. ಸೊ ಇವತ್ತು ಬಂದು ಒಬ್ಬರು ಲೇಬರ್ ಯಾರ ಸ್ವಚ್ಛ ಮಾಡಿಸ್ಬೇಕು. ಸೊ ನೋಡ್ಬೋದು ನೀವು, ಮಣ್ಣು ಮಾಡಿದ್ದು ವಿಡಿಯೋ. ಸೊ ಇನ್ನೂ ಪೂರ ಆಗಿದ್ದಿಲ್ಲ, ಅದು ಆಗಬೇಕಾಗಿತ್ತು. ಸೊ 3 to 4 ಡೇಸ್ ಆದಮೇಲೆ ನಾನು ಇವಾಗ ಶೂಟ್ ಮಾಡತ್ತೀನಿ. ಸದ್ಯಕ್ಕೆಲ್ಲ ಮುಗ್ದವು ಏನೂ ಇಲ್ಲ. ಒಂದು ಸಿಂಗಲ್ ಇಟ್ಟಂಗೆ ವಾಲ್ ಅಷ್ಟು ಉಳ್ಕೊಂಡವ. ಸೊ ಇಲ್ಲೊಂದು ಸಿಂಗಲ್ ಇಟ್ಟಿಂಗ್ ವಾಲ್ ಬರುತ್ತೆ. ದೆನ್ ಇಲ್ಲೊಂದು ಚೂರು ಬರುತ್ತೆ. ಒಂದು ಕಡೆ 3 ಫುಟ್ 4 ಫುಟ್ ಓಪನ್ ಮಾಡ್ಕೊಂಡು ಒಂದು ಸಿಂಗಲ್ ವಾಲ್ ಇಲ್ಲಿ ಕಡೆ ಬರುತ್ತೆ, ಈ ಕಡೆನೂ ಬರುತ್ತೆ. ಇಷ್ಟ 3 ಗೋಡೆ ಉಳ್ಕೊಂಡವು. ಉಳಿದೆಲ್ಲ ಕಂಪ್ಲೀಟ್ ಆಗ್ಯಾವು. ನಾಳೆಗೆ ಇದೊಂದು ಬಾಗಲ ಒಂದು ತರ್ಬೇಕು. ಆಲ್ರೆಡಿ ಅದು ಚೌಕಟ್ಟಿಗೆ ಕಟ್ಟಿಗೇನು ಬೇಕು ಅದನ್ನ ಆಲ್ರೆಡಿ ಹೊಳೆಯಲೂರಿಂದ ತಂದು ಕೊಟ್ಬಿಟ್ಟೈತಿ. ಅದನ್ನು ಮಾಡಿಕೊಡ್ಬೇಕಷ್ಟೆ. ಸೊ ಇವತ್ತು ಸೈಜ್ ತೊಗೊಂಡು ಎಷ್ಟೊತ್ತಿದ್ರು ಇವತ್ತು ಮಾಡಿ ಫೈನಲ್ ಮಾಡಿ ಕೊಡ್ತಾರೆ. ಇವತ್ತು ಕೊಡ್ಬೋದು ಅಥವಾ ನಾಳೆ ಕೊಡ್ಬೋದು. ಸೊ ನಾಳೆ ಎಷ್ಟೊತ್ತಿದ್ರು ಹಚ್ಚಬೇಕು ಬಾಗಲ, ನಾಳೆ ಒಂದು ಹಚ್ಚೋಣ ಅಂತ ಬಾಗಲ. ಓಕೆ, ಸೊ ಅವ್ರದ್ದು ಎಲ್ಲ ನೋಡಿದ್ರಿ ವಿಡಿಯೋ. ಆಲ್ರೆಡಿ ಅವ್ರದ್ದೆಲ್ಲ ಮುಗ್ದೈತಿ. ನೋಡ್ಬೋದು ನೀವು. ಬಡ ಕಟ್ಟತ್ಬಿಟ್ರೆ ಒಂದು 2 ಡೇಸ್ ಒಳಗೆ ಅಷ್ಟು ಮುಗಿಸ್ಬಿಟ್ರೆ ಅವ್ರ ಮನೆ. ಪ್ಲಿಂತಿಂದ ಲೆಂಟಿಲ್ ತನ 2-3 ದಿನದಾಗ ತೊಗೊಂಡಾರ. ಸೊ ನಮ್ದಷ್ಟು ಮುಗಿಬೇಕಂದ್ರೆ 4-5 ದಿನ, ಒಂದು 2-3 ದಿನ ಎಕ್ಸ್ಟ್ರಾ ತೊಗೊಂಡಿದ್ರೆ. ಸೊ ಅವ್ರದ್ದು ಬಡ ಮಾಡತ್ತಾರೆ ಲೇಬರ್ಸ್. ನಾವು ಸ್ವಲ್ಪ ಸ್ಲೋ ಏನು ಮಾಡೋಕ್ಕೆ ಬರಲ್ಲ. ಓಕೆ,
ಡೈಲಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ನನಗೆ, ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದ್ರೆ ಚೆನ್ನಾಗಿ ರೀಚ್ ಆಗ್ತಾಯಿಲ್ಲ, ಜನ ಸಪೋರ್ಟ್ ಮಾಡತ್ತಿಲ್ಲ ನೀವು. ಸೊ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಮಾಡಿರಿ, ಆ್ಯಂಡ್ ಯಾವ ರೀತಿ ಬೇಕು ನಿಮ್ಗೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿರಿ. ಸೊ ಅಂದ್ರೆ ನಾನು ತಿಳ್ಕೊಳ್ತೀನಿ. ಸೊ ಸಿಕ್ಕಾಪಟ್ಟೆ ಜನ ನೋಡ್ತೀರಿ, ಹೊಸಬ್ರು ನೋಡ್ತೀರಿ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಅದಕ್ಕೆ ಏನಪ್ಪ ಇದು ಎಷ್ಟು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಿದ್ರು ಜನಕ್ಕೆ ರೀಚ್ ಆಗ್ತಾಯಿಲ್ಲ, ಜನಕ್ಕೆ ಇಷ್ಟ ಆಗ್ತಾಯಿಲ್ಲ ಅಂತಂದ್ರೆ ಸುಮ್ಮನೆ ವೇಸ್ಟ್ ಮಾಡೋದು ಅಂಥೇಳಿ. ಬಟ್ ಇದೇನಪ್ಪ ಅಂದ್ರೆ ನನ್ನ ಮನೆ ಕಟ್ಸೋದನ್ನು ಮೆಮೊರೇಬಲ್ ಆಗಿ ಇಟ್ಕೊಳ್ಳೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಈ ಚಾನಲ್ ಮಾಡಿದ್ದೇನೆ. ಜೊತೆಗೆ ಬೇರೆ ಬೇರೆ ಕಂಟೆಂಟು ಬರುತ್ತೆ ಮುಂದೆ, ಅಂದ್ರೆ ಹೋಮ್ ರಿಲೇಟೆಡ್ ಫರ್ನಿಚರ್ಸ್ ಆಗಿರ್ಬೋದು, ಎಲ್ಲಿ ಕಡಿಮೆ ರೇಟಿಗೆ ಫರ್ನಿಚರ್ಸ್ ಸಿಗುತ್ತೆ, ಜೊತೆಗೆ ಹೋಮ್ ಇಂಟೀರಿಯರ್ ಮಾಡಿಸೋದು, ಒಟ್ಟು ಈ ಥರದ್ದು ಮನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿನೂ ಕೂಡ ನಿಮಗೆ ಸಿಗುತ್ತೆ. ಅದು ಎಲ್ಲ ರೀತಿಯೂ ಆಗಿರ್ಬೋದು. ಸೊ ಅದು ಮುಂದೆ ಕಂಟೆಂಟ್ ಎಲ್ಲ ಬರ್ತಾ ಇರುತ್ತೆ. ಓಕೆ, ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಮುಂದೆ ಅದ್ಭುತವಾಗಿರೋ ಕಂಟೆಂಟ್ ಬರುತ್ತೆ. ಓಕೆ, ಇನ್ಮೇಲಾದರೂ ರೆಗ್ಯುಲರಾಗಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ವಿಡಿಯೋ ನಿಮಗೆ ಲೈಕ್ ಮಾಡೋಂತ ಹೇಳೋಂಗಿಲ್ಲ ನಾನು, ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ. ಬಟ್ ಕಮೆಂಟ್ ಮಾಡೋದನ್ನು ಮಾತ್ರ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಂಡೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಓಕೆ, ಸದ್ಯಕ್ಕೆ ಇಷ್ಟ ನೋಡ್ಬೋದು ನೀವು, ಇಷ್ಟೆಲ್ಲ ಮುಗಿತಿ. ಮತ್ತು ಯಾವಾಗ ಸ್ಟಾರ್ಟ್ ಮಾಡ್ತೀನಪ್ಪ ಅಂದ್ರೆ ವಿಡಿಯೋ ಸ್ಲ್ಯಾಬ್ ಬರ್ಕೊಳಕ್ಕೆ ಬರ್ತಾರೆ ನಾಳೆ ಅಥವಾ ನಾಡ್ದು, ಆವಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸ್ಟೀಲ್ ತರಬೇಕು, ಅದೆಷ್ಟು ಸ್ಟೀಲ್ ಹೋಗುತ್ತೆ, ಕಡಿ ಎಷ್ಟು ಹೋಗುತ್ತೆ, ಉಸುಗೆ ಎಷ್ಟು ಹೋಗುತ್ತೆ, ಅದು ನಮ್ಮ ಮನೆದು 47 ಡೈಮೆನ್ಷನ್ ಇರುವಂತಹ ಒಂದು ಸೈಟಿಗೆ ಎಷ್ಟು ಹೋಗುತ್ತೆ ಅನ್ನೋದನ್ನು ನಿಮ್ಗೆ ಆ ಒಂದು ವಿಡಿಯೋಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಮಾಹಿತಿಗಳು. ಓಕೆ, ಸೊ ಕಾಯಿರಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಓಕೆ, ಸೊ ಆ ವಿಡಿಯೋಗಳಲ್ಲಿ ನಿಮಗೆ ಮಾಹಿತಿಯನ್ನು ಸಿಗುತ್ತೆ. ಓಕೆ, ಸದ್ಯಕ್ಕಂತೂ ಇಷ್ಟೆಲ್ಲ ಮುಗಿದೈತಿ. ಇನ್ನು ನಾಳೆ ಅಥವಾ ನಾಡ್ದು 2 ದಿನ ಕ್ಯೂರಿಂಗ್ ಮಾಡ್ತೀನಿ. ಹೆಚ್ಚು ಕಮ್ಮಿ ಒಂದು 10 ದಿನ ಆಯ್ತು ಕ್ಯೂರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅವರು ಬರ್ಕೊಳಕ್ಕೆಲ್ಲ ಮಾಲ್ ಮೆಟೀರಿಯಲ್ ತಂದು ಹಾಕಬೇಕು, ಇನ್ನು ಬರ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಅವಾಗ ಒಂದು 2-3 ದಿನ ಹೋಗುತ್ತೆ. ಸೊ ಅಷ್ಟೊಂದು ಒಂದು 12-13 ದಿನ ಆಗಿಬಿಡುತ್ತೆ. ಅಷ್ಟು ಕ್ಯೂರಿಂಗ್ ಮಾಡ್ಕೊಂಡು ಆಮೇಲೆ ಬಿಟ್ಬಿಡ್ತೀನಿ. ಅವರು ಬರ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಲ್ಯಾಬ್ನ, ಅವಾಗ ನಿಮ್ಗೆ ಕಂಟಿನ್ಯೂ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸದ್ಯಕ್ಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮೋಸ್ಟ್ಲಿ ಭಾಳ ಸಣ್ಣದಾಗಿರ್ಬೋದು ಅಂತ ಅಂದ್ಕೊಂಡಿನಿ ವಿಡಿಯೋ. ಇರಲಿ, ಮತ್ತೆ ಬಿಟ್ಟಕ್ಕೆ ನಿಮ್ಮನ್ನು ಮುಂದೆ ನೋಡಿದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.